ಸಚಿವ ಸಂಪುಟದ ಬಗ್ಗೆ ಮುನಿಸನ್ನ ಮರೆತು ಸದನಕ್ಕೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಕೊನೆಗೂ ರೇಂಜ್ ರೋವರ್ನಲ್ಲಿ ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಬಗ್ಗೆ ಮುನಿಸನ್ನ ಮರೆತು ಸದನಕ್ಕೆ ಬಂದರು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಮುನಿಸನ್ನ ತಣಿಸುವಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಆಡಳಿತ ಪಕ್ಷದ ಕೊನೆ ಸಾಲಿನಲ್ಲಿ ಕುಳಿತರು. ಸಿದ್ದರಾಮಯ್ಯ ಅವರು ಕುಳಿತರು. ಸಿದ್ದರಾಮಯ್ಯ ಅವರ ಬಳಿ ಬಂದು ಶಾಸಕರು ಮಾತನಾಡಿಸಿದ್ರು. ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿದ ಬಳಿಕ ನಡೀತಾ ಇರೋ ಮೊದಲ ಅಧಿವೇಶನ ಇದು. ಈವರೆಗೆ ಸಿಎಂ ಆಗಿ ಸದನಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಶಾಸಕರಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಒಬ್ಬ ಸದಸ್ಯನಾಗಿ ಮಾತ್ರ ಇವತ್ತು ಸದನಕ್ಕೆ ಎಂಟ್ರಿ ಕೊಟ್ಟರು. ಸಕ್ರಿಯ ರಾಜಕಾರಣದಲ್ಲಿ ನಾನು ಮುಂದುವರಿತೀನಿ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ತುಂಬ ಹಿರಿಯ ನಾಯಕರು ಕೂಡ, ಪ್ರಭಾವಿಗಳು, ಜೊತೆಗೆ ಸದನದಲ್ಲಿ ವಿಪಕ್ಷಗಳು ಏನೇ ಪ್ರಶ್ನೆ ಮಾಡಿದ್ರೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಟಕ್ಕರ್ ಕೊಟ್ಟು, ವಿಪಕ್ಷದಲ್ಲಿ ಯಾವುದೇ ನಾಯಕರು ಕೂಡ ತುಟಿ ಪಿಟಕ್ಕೆನ್ನದಂತೆ ಅಥವಾ ಸರ್ಕಾರದ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಆರೋಪಗಳನ್ನು ಗಂಭೀರವಾಗಿ ಎತ್ತದಂತೆ ಅದನ್ನು ನೋಡ್ಕೊಳ್ತಾ ಇದ್ರು. ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೊನೆ ಸಾಲಲ್ಲಿ ಬಂದು ಕೂತ್ಕೊಂಡ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಕೊನೆ ಸಾಲಲ್ಲಿ ಕುಳಿತು ಇವತ್ತು ಸದನದ ಕಲಾಪಗಳಲ್ಲಿ ಭಾಗಿಯಾದರು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಿದ್ದರಾಮಯ್ಯ ಬರುವಂತಹ ಸಂದರ್ಭದಲ್ಲಿ ಅನೇಕ ನಾಯಕರು ಅವ್ರನ್ನ ಸ್ವಾಗತ ಮಾಡಿದ್ರು. ಕೆಲವರು ಅವರ ಆಶೀರ್ವಾದ ಕೂಡ ಪಡ್ಕೊಂಡ್ರು. ಇದಾದ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಇವತ್ತು ಸದನವನ್ನು ಪ್ರವೇಶ ಮಾಡಿದ್ರು. ಇನ್ನು ಡಿ ಕೆ ಶಿವಕುಮಾರ್ ಅವರು ಅವರ ಮುನಿಸನ್ನು ತಣಿಸಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡಿದಾರೋ ಅಥವಾ ಬೇರೆ ಯಾವುದಾದ್ರೂ ತಮ್ಮ ಹೈಕಮಾಂಡ್ ನಾಯಕರ ಮೂಲಕವಾಗಿ ಮಾತಾಡಿಸಿದಾರೋ ಏನೋ ಅದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳು ಬರಬೇಕಾಗತ್ತೆ. ಆದರೆ ಕೊನೆಗೂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಮುನಿಸನ್ನು ತಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಕೂಡ ಮೌನವಾಗಿದ್ದರು. ತದನಂತರದಲ್ಲಿ ಏನು ಅಸಮಾಧಾನ ಭುಗಿಲೇಳಿತು ಶಾಸಕರಲ್ಲಿ, ಸಚಿವರಲ್ಲಿ, ಆ ಸಂದರ್ಭದಲ್ಲೂ ಕೂಡ ಅವರು ಮೌನವಾಗಿದ್ದರು. ಕೊನೆಗೂ ಇದೀಗ ಡಿ ಕೆ ಶಿವಕುಮಾರ್ ಅವರು ಅವರ ಮುನಿಸನ್ನು ತಣಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸದನಕ್ಕೆ ಅವರು ಬಂದು ಭಾಗಿಯಾಗಿದ್ದಾರೆ.